ಹೊಡೆದಕ್ಕಿನ ಹೆಚ್ಚಿಗೆ ಬೈದ್ ಬಂದಿದ್ದೀನಿ ಹೇಳ್ತೀನಿ ತಗೋ. ಹೊಡೆದಕ್ಕಿನ ಹೆಚ್ಚಿಗೆ ಬೈದ್ ಬಂದಿದ್ದೀನಿ. ಸುತ್ತಮುತ್ತ ಮನೆಯವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಹೇಳ್ದೆ ಏನ್ ಒಬ್ಳೆ ಇದ್ದಾಗ ಬಂದ್ ಹಿಡ್ಕೊಂಡೆ ಬಂದು? ನಾನ್ ಮುಟ್ಟಿಲ್ಲ, ಸುಮ್ನೆ ಹೊರಗ್ ಕೆಲ್ಸ ಮಾಡಕತ್ತೀನಿ. ಅವ್ರ ಮಗ ಖುಷಿ ಇದ್ರ ಅಂತ ಹೇಳ್ತೀನಲ್ಲ, ಅವ್ರು ಹೊರಗ್ ಅವ್ರ ತವ್ರ ಮನಿಗ್ ಹೋಗ್ತೀನಿ ಅಂತ ಆಕಿ ಹೋದಳು. ಇಬ್ರು ಗಂಡ ಹೆಂಡ್ತಿ. ನಾನು ಹೊರಗಡೆ ಗೂಡಿಸಿ ನೀರ್ ಹಾಕಕತ್ತೀನಿ ಪಾರ್ಕಿಂಗ್ದಾಗ. ಅದೇ ಬಂದು ಯಾಕಮ್ಮ ನಾನ್ ನೋಡಿ ನಗಲಾಗಿದ್ಯಾ, ನಗ್ಬೇಕ, ಹಿಂಗ್ಯಾಕ್ ಇರ್ತೀಯ ಸೈಲೆಂಟ್ ಆಗಿ ಅಂತ ಕೇಳ್ದ. ಸುಮ್ನೆ ಅದೇ ತಿರ್ಗಾ ಮತ್ತೆ ಇನ್ನೊಂದ್ ಸಲ ಹಂಗೆ ಅಂದ. ಎರಡನೇ ಸಲನೂ ಸುಮ್ನೆ ಅದೇ. ಮೂರನೇ ಸಲಿಗೆ ನಿಂಗೆ ಇಷ್ಟ ಇಲ್ಲ ಮಾತಾಡಕ್ಕೆ ಅಂದ. ಅದಕ್ಕೆ ಚಪ್ಲಿ ತಗೊಂಡು ಹೊಡಿತೀನಿ ನೋಡಿ ಇನ್ನೊಂದ್ಸಲ ಹಂಗೆ ಅಂದ್ರೆ. ದೊಡ್ಡ ಇದಾರೆ ಅಂತ ಮರದಿ ಕೊಟ್ಟರೆ ಮರದಿ ಇಸ್ಕೊಳಲ್ಲ. ಯಾಕಮ್ಮ ನಾನ್ ಮಾತಾಡ್ತಿರೋದ ತಪ್ಪ ಅಂದ. ನೀನ್ ಮಾತಾಡೋ ರೀತಿ ತಪ್ಪಿದೆ ಅಂತಂದ. ಏನಾದ್ರು ಕೆಟ್ಟಪದ ಅಂದಿರ್ಬೇಕು, ಅದಕ್ಕೆ ಬೈದಿರ್ತೀನಿ. ಇಲ್ಲ ಇಷ್ಟೇ ನಂದಿರೋದು, ಕೆಟ್ಟಪದ ಏನಂಗಿಲ್ಲ. ಒಂದು ಕೈ ಹಿಡ್ಕೊಂಡಿರ್ತಾನ, ಇಲ್ಲ ಅಂತಂದ್ರ ಹಿಂದೆ ಬಂದು ಹಿಡ್ಕೊಂಡಿರ್ತಾನ ನಿನ್ನ. ಇಲ್ಲ ಅಂದ್ರ ಹೋಗಕ್ ಬರ್ತೀಯ ಅಂತ ಕೇಳಿರ್ತಾನ. ಇಲ್ಲ ದೇವರಾಣಿಗತ್ ಏನಂದಿಲ್ಲ, ಇದೇ ಇಷ್ಟೇ ಮಾತಿಗೆ. ಅಷ್ಟಕ್ಕೆ ಯಾಕೆ ಬೈಯಕ್ ಮತ್ತೆ ಆತರ ನಾವ್ ನೋಡ್ ನಗೋದು, ಇಲ್ಲ ನನ್ ನೋಡ್ಬಿಟ್ಟು ನಗೋದು, ಅವನು ಇಲ್ಲಾಂದ್ರೆ ನನ್ ನೋಡಿ ನಗೋನಾಗ ಅವ್ನ್ ನೋಡಿ ನಾನೇ ವಯಸ್ಸಾಗಿದೆಲ್ಲ ಅವ್ನ್ ನೋಡಿ ನಾನೇ ಗೊತ್ತಾಗಲ್ಲ ಅವ್ನಿಗೆ. ಕೆಟ್ಟ ಪದ ಏನಂದಿಲ್ಲ, ನನ್ನ ಹತ್ರನೇ ಬಂದಿಲ್ಲ. ನಾನು ಪಾರ್ಕಿಂಗ್ ಆಗಿದ್ದೀನಿ, ಎಲ್ಲ ರೋಡಲ್ಲಿ ಹೋಗೋ ಜನ ಎಲ್ಲ ನೋಡಲ್ಲ, ಏನು ಬಂದಿಲ್ಲ. ಪಾರ್ಕಿಂಗ್ ಆಗಿದ್ದೆ, ಬೆಡ್ರೂಮ್ ನಾಗಿದ್ದೆ? ಪಾರ್ಕಿಂಗ್ ಆಗಿದ್ದೀನಿ, ಮನೆ ಎಲ್ಲಾನು ಆಗಿತ್ತು ಇರೋಕ್ಕೆ. ಅವ್ರು 11 ಗಂಟೆಗೆ ಹೋದ್ರು. ನಮ್ಮ ಮನೆ ಆಗದೆ 1 ತಾಸು ಆಗ್ತದೆ ಅವ್ರ ಮನೆ. 11 ಗಂಟೆಗೆಲ್ಲ ಹೋದ್ರು. ಹೋಗ್ತೀನಮ್ಮ ನೀವ್ ಮಾಡ್ಕೊಂಡು ಹೋಗ, ಪಾರ್ಕಿಂಗ್ ನೀರ್ ಹಾಕ್ಬಿಟ್ಟು ಹೋಗ ಅಂತ ಹೇಳಿ. ಪಾರ್ಕಿಂಗ್ ದಾಗ ಬಂದಾಗ ಹೆಂಗ್ ಕೇಳಿದ್ರ ಬೆಡ್ರೂಮ್ ನಾಗಿದ್ದಾಗ ಕೇಳ್ಬೋದು, ಇಲ್ಲಾಂದ್ರೆ ಕಿಚನ್ ದಾಗಿದ್ದಾಗ ಕೇಳ್ಬೋದು. ಇಲ್ಲ ನನ್ ಕೆಲಸ ಎಲ್ಲ ಆಗಿ ಆಚೆ ಬಂದಿದ್ದೆ. ನನ್ ಕೆಲಸ ಎಲ್ಲ ಆಗಿ ಆಚೆ ಬಂದಿದ್ದೆ. ಪಾರ್ಕಿಂಗ್ ದಾಗ ನೀರ್ ಹಾಕಲ್ಲ. ಅವನ್ ಅಷ್ಟೊತ್ತು ಅಲ್ಗೂ ಮಲ್ಕೊಂಡಿದ್ದಾನೆ, ಎದ್ದಿಲ್ಲ ಅವನು. ಕೆಲ್ಸ ಎಲ್ಲ ಮುಗ್ದಿದೆ. ಅವ್ರ ಮಗ ಸೊಸೆ ಹೋಗಿದಾರಲ್ಲ, ಎದ್ ಬಂದಿದ್ದಾನೆ ಆಚೆ. ಅವ್ನ್ ಮಲ್ಕೊಂಡಾಗಿದ್ರೇನ ಅವ್ರು? ಇದ್ರು. ಹೇಳ್ತೀನಲ್ಲ ಎಲ್ಲ ಕೆಲ್ಸ ಮಾಡ್ಕೊಂಡ ಇದಾರ. ಬೆಡ್ರೂಮ್ ಮಲ್ಕೊಂಡಾಗ ನೀವ್ ಬೆಡ್ರೂಮ್ ಕ್ಲೀನ್ ಮಾಡಕ್ ಬರ್ತೆ ಅಂತ ಅವ್ನ್ ಕಾಯ್ಕೊಂಡ್ ಅಲ್ಲಿ ಕುಂತಿದ್ನಂದ್ರು. ಯಾರು ಬೆಡ್ರೂಮ್ ಕ್ಲೀನ್ ಮಾಡಿ ಅಷ್ಟೊತ್ತಿಗೆ ಎಲ್ಲ ಮಾಡಿದ್ದೆ ನಾನು. ಆ ರೂಮಲ್ಲಿ ಯಾರನ್ನ ಇದ್ರೆ ನಾನು ಹೋಗೋದಿಲ್ಲ ಆ ರೂಮಿಗೆ. ಬೆಡ್ರೂಮ್ ಕ್ಲೀನ್ ಮಾಡಕ್ ಹಾಕಿದ್ನ? ನಾನು ಹೋಗಿಲ್ಲ ಅಂತ ಹೇಳ್ನಿಲ್ಲ, ರೂಮ್ಗೆ ಹೋಗಲ್ಲ. ನಮ್ಮ ಗಂಡ್ ಮಕ್ಳು ಯಾರಾದ್ರೂ ಮಕ್ಕೊಂಡಿದ್ರಂದ್ರೆ. ಹಂಗಲ್ಲ, ನೀನ್ ಬೆಡ್ರೂಮ್ ಕ್ಲೀನ್ ಮಾಡಕ್ ಎಲ್ಲಿದ್ದ ಅಂತ ಕೇಳಿದೆ ನಾನು. ಬೆಡ್ರೂಮ್ ಕ್ಲೀನ್ ಮಾಡಕ್ ಅವ್ನು ಬೆಡ್ರೂಮ್ ಅಲ್ಲೇ ಮಲ್ಕೊಂಡಿದ್ದ. ಆತ ಮಲ್ಕೊಂಡಿರೋ ರೂಮಿಗೆ ಹೋಗಿಲ್ಲ ನಾನು. ಮುಟ್ಸಕ್ ಹೋಗಿಲ್ಲ, ವರ್ಷಕ್ ಹೋಗಿಲ್ಲ. ಆ ರೂಮ್ ಕ್ಲೀನ್ ಮಾಡಿಲ್ಲ ನೀನು ಅವತ್ತ? ಮಾಡಿಲ್ಲ. ಇನ್ನೊಂದು ರೂಮ್ ಇದೆಲ್ಲ ಅದನ್ನ ಮಾಡ್ಕೊಂಡು ಕಿಚನ್ ಮಾಡ್ಕೊಂಡು ಪ್ಯಾಕೆಟ್ ಹೋಗಿ ಮನೆಯೆಲ್ಲ. ನಾನು ಹೊರಗಡೆ ಬಂದು ಪಾರ್ಕಿಂಗ್ ಬಿಟ್ಟು ನೀರ್ ಹಾಕ್ತಾ ಇದ್ದೀನಿ. ಇನ್ನು ಮನೆಗೆ ಬರಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಆದ್ರೆ. ಮನೆ ಒಳಗ? ಮನೆ ಒಳಗೆಲ್ಲ ನಮ್ಮ ಮನೆಗ್ ಬರಕ್ಕೆ ನಾನು ಇನ್ನೊಂಚೂರು ನೀರ್ ಹಾಕಿ ಹೋದ್ರಾಯ್ತಂತ ಪಾರ್ಕೆ ತಗೊಂಡ್ ಗೂಡ್ಸಿದ್ರಾಯ್ತಂತ ನೀರ್ ಹಿಡಿತಾ ಇದ್ದೆ. ಒಳಗಡೆ ಕರೆದ ಏನಾದ್ರು ನೆಪ ಮಾಡಿ ಒಳಗ್ ಕರೆದ್ ಕೇಳ್ಬೋದಿತ್ತಲ್ಲ ಅವು? ಯಾರು ನಾನು ಹೋಗಲ್ಲ, ಸತ್ರು ಯಾರು ಒಬ್ರೇ ಇದ್ರು. ಹಂಗಲ್ಲ, ಏನಾದ್ರು ಇದು ಕ್ಲೀನ್ ಮಾಡ್ವಾ ಅದು ಕ್ಲೀನ್ ಮಾಡ್ವಾ ಅಂತ ಕರೆದು. ನಾನು ಹೋಗಲ್ಲ ಅಂತ ಹೇಳ್ತೀನಲ್ಲ. ನನ್ ಗಂಡಸರಿದ್ರು ರೂಮ್ ಅವ್ರು ಒಬ್ರೇ ಇದ್ರು ಗಂಡಸರು ಅಂದ್ರೆ ನಾನು ಅವ್ರು ಎಷ್ಟು ಒಳ್ಳೆಯವ್ರಿರ್ಲಿ ಕೆಟ್ಟವ್ರಿರ್ಲಿ ಆ ರೂಮಲ್ಲಿ ಹೋಗೋದೇ ಇಲ್ಲ.